ಹಯಗ್ರೀವ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಕೊನೆಯವರೆಗೂ ಕೂಡ ಕುತೂಹಲವನ್ನು ಕಾಯ್ಕೊಂಡು ಹೋಗುತ್ತೆ. ಹೈಲಿ ಒಂದು ಸಸ್ಪೆನ್ಸ್ ಇರ್ತಕ್ಕಂಥ ಸಿನಿಮಾ, ಪ್ರತಿಯೊಬ್ಬರು ಕೂಡ ನೋಡಬೇಕಾದಂಥ ಸಿನಿಮಾ. ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡ್ತೇವೆ. ಅವರಿಗೆ ಸರಿಸಾಟಿಯಾಗಿ ಎಲ್ಲ ನಟನಟರು ಕೂಡ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರ ಚೆನ್ನಾಗಿದೆ. ಕನ್ನಡ ಚಿತ್ರರಂಗದ ಈ ಒಂದು ಒಳ್ಳೆಯ ಚಿತ್ರವನ್ನು ಕನ್ನಡ ರಸಿಕರು ಇದನ್ನು ಸ್ವಾಗತಿಸಬೇಕು. ಹಯಗ್ರೀವ ಒಂದು ಒಳ್ಳೆಯ ಸಿನಿಮಾ, ಒಂದು ಡಿಫ್ರೆಂಟ್ ಸಿನಿಮಾ. ಅಂದರೆ ರೆಗ್ಯುಲರ್ ಪ್ಯಾಟ್ರನ್ ಅಲ್ಲ ಸಿನಿಮಾ, ಇದು ಬೇರೆ ಥರ ಹೋಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಹಾಫಲ್ಲಿ ತುಂಬ ಲವ್ಲಿಯಾಗಿ ಹೋಗುತ್ತೆ. ಸೆಕೆಂಡ್ ಹಾಫ್ ನಿಮಗೆ ಸಿನಿಮಾ ಗ್ರಿಪ್ ಇರೋದು. ಇದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಂಥ ಕಥೆ ಇದು. ಯೂಶ್ವಲಿ ನಮ್ಮ ಹಳೆ ಕಾಲದ್ದು ನರಸಿಂಹ ಅವತಾರ ಅದನ್ನು ಇಟ್ಕೊಂಡು ಒಳ್ಳೆಯ ಒಂದು ಕಥೆ ಮಾಡಿದ್ದಾರೆ. ಆ್ಯಂಡ್ ಅದ್ರ ಸೈನ್ಸ್ ಕೂಡ ಸೇರಿದೆ. ಒಂದು ಡಿಫ್ರೆಂಟ್ ಪ್ರಯತ್ನ, ಒಂದು ಬೇರೆ ಥರ ಸಿನಿಮಾ. ತುಂಬ ಜನ ಡೈರೆಕ್ಟರ್ ತುಂಬ ವರ್ಕೌಟ್ ಮಾಡಿ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಹಯಗ್ರೀವ ಧನುರಣ್ಣ ಸಕಾಲ ಮಾಡಿದ್ದಾರೆ. ಸುನೀಣ್ಣನಂತೂ ನೆಕ್ಸ್ಟ್ ಲೆವೆಲ್. ಈ ಥರ ನೋಡೋಕ್ಕೆ ಆಗಲಿಲ್ಲ, ಡೈಜೆಸ್ಟ್ ಆಗಲಿಲ್ಲ. ತುಂಬ ಚೆನ್ನಾಗಿದೆ. ಅದ್ದೂರಿಯಾಗಿ 2ನೇ ವಾರ ಆಗ್ತದೆ. ದಯವಿಟ್ಟು ಸಿನಿಮಾ ನೋಡಿ, ಸೂಪರಾಗಿದೆ. ನನಗೂ ತುಂಬ ಖುಷಿಯಾಯಿತು. ಒಂದು ಅದ್ಭುತವಾದ ಪ್ರಯತ್ನ, ಸೂಪರಾಗಿದೆ ಸಿನಿಮಾ. ಆ್ಯಂಡ್ ಒಂದು ಸಸ್ಪೆನ್ಸ್ ಥ್ರಿಲ್ಲರನ್ನು ಇಷ್ಟು ಚೆನ್ನಾಗಿ ತೋರಿಸ್ಬೋದು ಅಂತ ನಮಗೆ ತುಂಬ ವರ್ಷ ಆದಮೇಲೆ ನಮ್ಗೆ ಈ ಥರ ಒಂದು ಸಿನಿಮಾ ಬಂದಿರೋದು ಕನ್ನಡದಲ್ಲಿ. ಸೊ ಖುಷಿಯಾಯಿತು. ಅವರೆಲ್ಲರೂ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಕೆಲವು ಲೂಪಾಲ್ಗಳಿತ್ತು, ಬಿಟ್ಟರೆ ನನಗೇನು ಸಿನಿಮಾಲಿ ಏನೂ ಪ್ರಾಬ್ಲಮ್ ಕಾಣಲಿಲ್ಲ. ಸೊ ನೀವೆಲ್ಲರೂ ಖುಷಿ ಪಡುವಂಥ ಸಿನಿಮಾ. ಹಯಗ್ರೀವ ಹೆಸರೇ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಟ್ರೇಲರ್ ನೋಡಿದ್ದೆ ಆ್ಯಂಡ್ ಸಿನಿಮಾ ರಿಲೀಸ್ ಆಗ್ತದೆ ಅಂತ ಕೇಳಿದೆ ಏನಿರ್ಬೋದು. ಬಿಕಾಸ್ ಆ ಪೋಸ್ಟರ್ ನೋಡಿದ್ರೆ ಓಕೆ ಇದು ಯಾವುದೋ ಒಂದು ಪೊಲೀಸ್ ಆಫೀಸರ್ ಮೂವಿ ಅಂತ ಅನಿಸ್ಬೋದು. ನಾನು ಹಾಗೆ ಅಂದ್ಕೊಂಡಿದ್ದೆ. ಇವತ್ತು ಸ್ಪೆಷಲ್ ಶೋಗೆ ಕರೆದಾಗ ನಾನು ಸಿನಿಮಾ ನೋಡಿದಾಗ ಅನಿಸ್ತು ಇಟ್ಸ್ ಎ ಡಿಫ್ರೆಂಟ್ ಸಸ್ಪೆನ್ಸು. ಹೆಂಗೆ ಅಂತಂದರೆ ಸೆಕೆಂಡ್ ಹಾಫ್ ಅಂತೂ ಹೋಗೋದೇ ಗೊತ್ತಾಗೋದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಸೀಟ್ ಎಡ್ಜಲ್ಲಿ ಕೂತು ನೋಡೋವಂಥ ಸಿನಿಮಾ. ನಾನು ಅದೇ ಅಂದ್ಕೊಳ್ತಾ ಇದ್ದೆ ಡೈರೆಕ್ಟರ್ ವಿಶ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಈ ಥರದ ನಿಮಗೆ ಈ ಥರ ಥಾಟ್ ಪ್ರೋಸೆಸ್ ಹೆಂಗೆ ಬಂತು ಅಂತ. ಅಷ್ಟು ಅದ್ಭುತವಾಗಿದೆ. ಒಂದು ಇಮ್ಯಾಜಿನೇಷನ್ಗೆ ಮೀರಿದಂಗೆ ಸೆಕೆಂಡ್ ಹಾಫ್ನ ತೊಗೊಂಡೋಗಿದ್ದಾರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಓಕೆ ಈ ಥರನೂ ಮೂವಿ ಮಾಡ್ಬೋದಾ, ಈ ಥರ ಎಲ್ಲ ಥಾಟ್ ಪ್ರೋಸೆಸ್ ಬರುತ್ತೆ. ಅಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ. ಈ ಥರನೂ ಥಿಂಕ್ ಮಾಡಿಬಿಟ್ಟು ಸಿನಿಮಾ ಮಾಡ್ಬೋದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಸೆಕೆಂಡ್ ಹಾಫ್ ಹಾಗೆ ಕೂರಿಸಿತ್ತು. ಸೆಕೆಂಡ್ ಹಾಫ್ ಕೂರಿಸಿದ್ದು ಜನಗಳನ್ನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ತಂಗಿದವರು ಅಷ್ಟೇ ತುಂಬ ಜನ ಲೇಡಿ ಫ್ಯಾನ್ಸ್ಗಳಿದ್ದಾರೆ. ಸೊ ಅದಕ್ಕಿಂತ ಮೀರಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಈ ಸಿನಿಮಾನ. ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಈವನ್ ಒಂದು ಹೊಸ ಪ್ರಯತ್ನ. ಬಹುಶಃ ಈ ರೀತಿ ಪ್ರಯತ್ನ ಮಾಡೋದು ಭಾರಿ ಫಿಲಮ್ ಲ್ಯಾಂಡಲ್ಲಿ ರಿಸ್ಕು. ಆದರೂ ಕೂಡ ಒಂದು ಉತ್ತಮವಾಗಿ ಚಿತ್ರ ಬಂದಿದೆ. ಈ ಚಿತ್ರವನ್ನು ಎಲ್ಲರೂ ನೋಡಿ ಆನಂದಿಸಬೇಕು. ತುಂಬ ಒಳ್ಳೆ ಕತೆ. ಅದನ್ನು ಮೇಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರಾಫಿಕ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನನ್ನೊಂದು ಸಣ್ಣ ಪಾತ್ರ ಇತ್ತು, ಅದು